ನಮಸ್ಕಾರ ಅಭ್ಯರ್ಥಿಗಳು ಮತ್ತು ಪಾಲಕರಿ, ನಮ್ಮ ಚಾನಲ್ಗೆ ಸ್ವಾಗತ. ಎಂದಿನಂತೆ ನಾವು ಪ್ರತಿ ವರ್ಷ ಏನಂತಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲು ಮತ್ತು ವಿವಿಧ ಸಂಸ್ಥೆಗಳ ಒಂದು ಸ್ಕೂಲ್ ಅಡ್ಮಿಷನ್ ಫ್ರೀಯಾಗಿ ಪಡ್ಕೋಬೇಕಂತಂದರೆ ನೀವು ಕೆ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ವರ್ಷ ಕೂಡ 2025-26ನೇ ಸಾಲಿಗೆ 6ನೇ ತರಗತಿಗೆ ನೀವು ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ಶಾಲೆಗಳಿಗೆ ನೀವು ಅಡ್ಮಿಷನ್ ಪಡ್ಕೋಬೇಕಂತಂದರೆ ಅದಕ್ಕೆ ಒಂದಿಷ್ಟು ಕಂಡೀಷನ್ ಟರ್ಮ್ಸ್ಗಳಿದ್ದಾವೆ. ಸೊ ಅದರ ಬಗ್ಗೆ KE ವೆಬ್ಸೈಟಲ್ಲಿ ಕೂಡ ಅಪ್ಡೇಟನ್ನು ಮಾಡಲಾಗಿದೆ. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಹೋಗಿ. ಆನ್ಲೈನ್ ಅರ್ಜಿ ಕೂಡ ಆರಂಭವಾಗಿದೆ, ಆದರೆ ಸ್ವಲ್ಪ ಸರ್ವರ್ ಪ್ರಾಬ್ಲಮಿಂದ ಪೇಜ್ ಓಪನ್ ಆಗ್ತಾ ಇಲ್ಲ. ಯಾಕಂತಂದರೆ ಅದು ಏನಂತಂದರೆ ಇವಾಗ ನಿನ್ನೆಯಿಂದನೇ ಆರಂಭವಾಗಿದೆ ಅರ್ಜಿಯು, ಆದರೆ ಅಪ್ಡೇಟ್ ಮಾಡಿರುವಂಥದ್ದು ಇವತ್ತು ಅಪ್ಡೇಟನ್ನು ಮಾಡಿದ್ದಾರೆ. ಆದರೆ ಸೊ ಆದೇಶ ಬಂದಿರುವುದು ಏನಪ್ಪ ಅಂದರೆ 10ನೇ ತಾರೀಕಿಗೆ ಬಂದಿದೆ. ಸೊ ಈ ಒಂದು ಆದೇಶದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗಲೇ ಯಾರೆಲ್ಲ ಅಭ್ಯರ್ಥಿಗಳು 6ನೇ ತರಗತಿಗೆ ಉಚಿತವಾಗಿ ಅಡ್ಮಿಷನ್ ಪಡ್ಕೋಬೇಕಂತಂದರೆ ನೀವು ಒಂದು ಪ್ರವೇಶ ಪರೀಕ್ಷೆ ಬರೀಬೇಕು ಮತ್ತು ಕೌನ್ಸಿಲಿಂಗ್ ಮುಖಾಂತರ ಕರ್ನಾಟಕ ಪರೀಕ್ಷಾ ಮಂಡಳಿ ಮುಖಾಂತರ ವತಿಯಿಂದ ಈ ಒಂದು ಪ್ರವೇಶ ಪರೀಕ್ಷೆ ಮತ್ತು ಕೌನ್ಸಿಲಿಂಗನ್ನು ನಡೆಸಲಾಗುತ್ತೆ. ಅದಕ್ಕೆ ನೀವು ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲು ದಿನಾಂಕ ನೋಡಿ 11ರಿಂದ, ಇದೇ ತಿಂಗಳು 11ರಿಂದ ಆರಂಭವಾಗಿದೆ. ಮತ್ತು ಏನಂತಂದರೆ 25ನೇ ತಾರೀಕು, ಇದೇ ತಿಂಗಳು 25ರ ತನಕ ನೀವೇನು ಮಾಡ್ಬೋದು ಅಂತಂದರೆ ದಿನದಲ್ಲಿ ಸೊ ಏನಪ್ಪ ಅಂದ್ರೆ ಅಡ್ಮಿಷನ್ಗಳನ್ನು ಪಡ್ಕೋಬೇಕು ಅಂತಂದರೆ ನೀವು ಸೊ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿಗಳನ್ನು ಅಭ್ಯರ್ಥಿಗಳು ಏನಂದರೆ ಸಲ್ಲಿಸಲಿಕ್ಕೆ ಆಗಲೇ ಲಿಂಕನ್ನು ಕೂಡ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ನೋಡಿ, ನೀವು ಈ ಒಂದು 11 ತಾರೀಕಿಂದ ಈಗ ನಿನ್ನೆಯಿಂದ ಆರಂಭವಾಗಿದೆ, ಇದೇ ತಿಂಗಳು 25ರ ತನಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಇನ್ ಕೇಸ್ ಆಫ್ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನಿಮಗೆ ಮತ್ತೆ ಯಾವುದೇ ರೂಪದಿಂದ ಅಡ್ಮಿಷನ್ ತೊಗೊಳಿಕ್ಕೆ ಬರೋಂಗಿಲ್ಲ. ಅರ್ಜಿಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳು 15/2 ನೋಡಿ, ವೆರಿ ಇಂಪಾರ್ಟೆಂಟ್ ಇತ್ತು. ಸೊ ಮುಂದಿನ ತಿಂಗಳು 10ನೇ ತಾರೀಕಿಗೆ ನಿಮಗೆ ಪ್ರವೇಶ ಪರೀಕ್ಷೆಯನ್ನು ಕೈಗೊಳ್ತಾರೆ. KE ವತಿಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನಿಮ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಟೆಸ್ಟನ್ನು ಮಾಡ್ತಾರೆ, ನಿಮಗೆ ಎಕ್ಸಾಮನ್ನು ತೊಗೊತಾರೆ. ಈ 5ನೇ ತರಗತಿ ಪಾಸ್ ಆಗಿರುವಂಥ ಅಭ್ಯರ್ಥಿಗಳು 6ನೇ ತರಗತಿ ಅಡ್ಮಿಷನ್ ಪಡ್ಕೋಬೇಕಂದ್ರೆ ಈ ಎಕ್ಸಾಮನ್ನು ಬರೀಬೇಕಾಗತ್ತೆ. ಅದು ಫೆಬ್ರವರಿ 10ನೇ ತಾರೀಕಿಗೆ ಇರುತ್ತೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳ ಕುಟುಂಬ ಆದಾಯ ಎಷ್ಟಿರಬೇಕಂತಂದರೆ ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಂದರೆ SC/ST ದವರಿಗೆ 2.5 ಲಕ್ಷ ರೂಪಾಯಿ ಇರಬೇಕು. ಮತ್ತು ಹಿಂದುಳಿದ ವರ್ಗ ಮತ್ತು ಪ್ರವರ್ಗ ಅವ್ರಿಗೆ 7.5 ಲಕ್ಷ ಇರಬೇಕು. ಆಮೇಲೆ ಹಿಂದುಳಿದ ವರ್ಗ 2A 2B 3A 3B ಇವರುಗಳಿಗೆ 1 ಲಕ್ಷ ರೂಪಾಯಿ ತನಕನೂ ಏನಾದ್ರು ವಾರ್ಷಿಕ ಆದಾಯ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಕುಟುಂಬದ ವಾರ್ಷಿಕ ಆದಾಯ. ಮತ್ತು ಮಾಹಿತಿ ಪುಸ್ತಕವನ್ನು ಕೂಡ ವೆಬ್ಸೈಟಲ್ಲಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂವರೆಗೆ ಮಾಹಿತಿ ಪುಸ್ತಕ ಬಂದಿಲ್ಲ. ಬಂದರೂ ಕೂಡ ನಿಮ್ಗೆ ಮಾಹಿತಿನ ಕೊಡ್ತೇನೆ. ಅದಿಲ್ಲಪ್ಪ ಅಂತಂದರೆ ನೀವು ಇಲ್ಲಿ ಕ್ರೈಸ್ ಈ ಒಂದು ವೆಬ್ಸೈಟಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ನೆನಪಿರಲಿ, ಪ್ರವೇಶ ಪತ್ರವನ್ನು ನಿಮಗೆ 6ನೇ ತಾರೀಕು ಫೆಬ್ರವರಿಲಿ ಸಿಗುತ್ತೆ. ಅಂದರೆ 15ನೇ ತಾರೀಕಿಗೆ ಎಕ್ಸಾಮ್ ಇದೆ, 6ನೇ ತಾರೀಕಿಗೆ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ನೀವು ಇದೇ ತಿಂಗಳು 25ನೇ ತಾರೀಕು ತನಕ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಗಮನಿಸಿ, ಇಲ್ಲಿ ಒಂದು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಏನಂದರೆ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಯಾಟ್ ಸಂಖ್ಯೆ ಮತ್ತು ಇತ್ತೀಚಿನ ಭಾವಚಿತ್ರ ಮೀಸಲಾತಿ, ಅಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಸ್ಯಾಟ್ ನಂಬರು ಮತ್ತು ನಿಮ್ಮ ಭಾವಚಿತ್ರವನ್ನು ತಗೊಂಡು ಅರ್ಜಿ ಪ್ರತಿಯನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸಬಹುದು. ಅಂದರೆ ಜೆರಾಕ್ಸ್ ಪ್ರತಿಯನ್ನು ಕೂಡ ತೆಗೆದುಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು. 15ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಇರುತ್ತೆ, ಶನಿವಾರ ದಿನ ಎಕ್ಸಾಮ್ ಇರುತ್ತೆ. 2ರಿಂದ 4 ತನಕ ಎಕ್ಸಾಮ್ ಇರುತ್ತೆ, 100 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ. ಸೊ ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿದೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವೇನಂತ ಹೇಳಿದ್ದಾರೆ ಅವರು, ಕ್ರೈಸ್ ಓಕೆ, ಈ ಒಂದು ವೆಬ್ಸೈಟಲ್ಲೂ ಕೂಡ ನೀವು ವಿಸಿಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಇವತ್ತು ಜೊತೆಗೆ ನಾನು ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಮಾಹಿತಿನ ಕೊಡ್ತಿರ್ತೀನಿ. ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನನ್ನ ಕಾಮೆಂಟ್ಸ್ ಮುಖಾಂತರ ತಿಳಿಸಬಹುದು. ಮತ್ತು ಮುಂದೆ ಬರುವಂತಹ ಎಲ್ಲ ಅಪ್ಡೇಟ್ಗಳಿಗಾಗಿ, ಈ ಮೊರಾರ್ಜಿ ದೇಸಾಯಿ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.